ಇವಾಗ ಪೆಮ್ಡಾಸ್ ರೂಲ್ ಬಗ್ಗೆ ಹೇಳ್ತೀನಿ. ಪೆಮ್ಡಾಸ್ ರೂಲ್ನ ನಾವೆಲ್ಲಿ ಉಪಯೋಗಿಸ್ತೀವಿ? ಈ ಥರ ಕೂಡೋದು, ಕಳೆಯೋದು, ಗುಣಿಸೋದು, ಈ ಥರ 2-3 ಬೇರೆ ಬೇರೆ ಸಿಂಬಲ್ ಇದ್ದಾಗ ಯಾವುದನ್ನು ಫಸ್ಟ್ ಉಪಯೋಗಿಸ್ಬೇಕು ಅಂತ ಗೊತ್ತಾಗದೇ ಇದ್ದಾಗ ಈ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ತೀವಿ. ಈ ಪೆಮ್ಡಾಸ್ ರೂಲಲ್ಲಿ ಯಾವ ಥರ ಅಂದರೆ, ಫಸ್ಟು ಬ್ರ್ಯಾಕೆಟ್ ಆಯಿತಾ ಅಂತ ನೋಡಬೇಕು. ಪ್ಯಾರಾಂಥಿಸಿಸ್ ಅಂದರೆ ಬ್ರ್ಯಾಕೆಟು, ಇಲ್ಲಿ ಯಾವುದು ಬ್ರ್ಯಾಕೆಟ್ಗಳಿಲ್ಲ. ನೆಕ್ಸ್ಟ್ ಎಕ್ಸ್ಪೋನೆಂಟ್ ನೋಡಬೇಕು, ಸ್ಕ್ವೇರ್ ಇಲ್ಲ ಸ್ಕ್ವೇರ್ ರೂಟ್ ಆಯಿತಾ ಅಂತ. ಇಲ್ಲೂ ಯಾವುದೂ ಇಲ್ಲ, ಯಾವ ಸ್ಕ್ವೇರು ಇಲ್ಲ, ಸ್ಕ್ವೇರ್ ರೂಟು ಇಲ್ಲ, ಕ್ಯೂಬು ಇಲ್ಲ. ನೆಕ್ಸ್ಟು ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ನೋಡಬೇಕು. ಇಲ್ಲಿ ಗುಣಿಸೋದೈತೆ ಮಲ್ಟಿಪ್ಲೈಯಿಂಗು, ಇದು ಕೂಡೋದು, ಇದು ಗುಣಿಸೋದಿರೋದ್ರಿಂದ ಈ ಪಾರ್ಟ್ನ ಫಸ್ಟ್ ಮಾಡಬೇಕು. ಯಾವುದು? 4 ಟೈಮ್ಸ್ ಆಫ್ 2. 4 ಟೈಮ್ಸ್ ಆಫ್ 2 ಅಂದರೆ 4 2 8. ಅಲ್ಲಿಗಿದು 3 + 8. 3 + 8 ಎಷ್ಟಾಯಿತು? ಇನ್ನೊಂದೇ ಉಳಿದಿದ್ದು, ಅದನ್ನು ಮಾಡಬೇಕು. 11. ಅಲ್ಲಿಗಿದ್ರೆ ಟೋಟಲ್ ಆನ್ಸರು 11. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಈ ಪ್ರಾಬ್ಲಮಲ್ಲಿ ಏನು ಅಂದರೆ, ಇದು ಬ್ರ್ಯಾಕೆಟಲ್ಲಿ 5 + 3 ಟೈಮ್ಸ್ ಆಫ್ 2 ಅಂತ. ಬ್ರ್ಯಾಕೆಟಲ್ಲಿ 5 + 3 ಟೈಮ್ಸ್ ಆಫ್ 2 ಇಂಟು ಅಂದರೆ ಟೈಮ್ಸ್ ಅದು. ಇವಾಗ ಯಾವ ಥರ ಮಾಡಬೇಕು? ಅದೇ ರೂಲ್ ಉಪಯೋಗಿಸ್ಬೇಕು, ಪೆಮ್ಡಾಸ್ ರೂಲು. ಈ ಪೆಮ್ಡಾಸ್ ರೂಲಲ್ಲಿ ಯಾವ ಥರ ಇದು ಮಾಡಬೇಕು ಅಂದರೆ, ಇದು ಫಸ್ಟು ಪ್ಯಾರಾಂಥಿಸಿಸ್ ಕ್ಲಿಯರ್ ಮಾಡಬೇಕು, ಅಂದರೆ ಬ್ರ್ಯಾಕೆಟು. ಈ ಬ್ರ್ಯಾಕೆಟ್ ಒಳಗಡೆ ಏನು ಕೊಟ್ಟವ್ರು? 5 + 3 ಅಂತ ಕೊಟ್ಟವ್ರೆ. 5 + 3 8 ಆಯಿತು. ಒಂದೇ ನಂಬರ್ ಇದ್ದಾಗ ಬ್ರ್ಯಾಕೆಟಿಂದ ಆಚೆ ಬರ್ತದ, ಇಲ್ಲ ಬ್ರ್ಯಾಕೆಟ್ ಒಳಗಡೆ ಇನ್ನೂ ಸಾಲ್ವ್ ಮಾಡ್ತಾ ಹೋಗಬೇಕು ಜಾಸ್ತಿ ಇದ್ದರೆ. ಇಂಟು 2. ಇವಾಗ ಇದೊಂದೇ ಸಿಂಬಲ್ ಉಳಿದಿರೋದು. 8 2 16. ಅಲ್ಲಿಗಿದ್ರೆ ಟೋಟಲ್ ಉತ್ತರ ಎಷ್ಟಾಯಿತು? 16. ಅದೇ ಥರ ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಕೊಟ್ಟವ್ರೆ, ಇದನ್ನು ಸಾಲ್ವ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಏನಂತ, 10 - 3 × 2 10 - 3 × 2 + 1. ಇವಾಗಲೂ ಅದೇ ಥರ ಪೆಮ್ಡಾಸ್ ರೂಲ್ ಅನ್ನೋದು ಉಪಯೋಗಿಸ್ಬೇಕು. ಆ ಪೆಮ್ಡಾಸ್ ರೂಲಲ್ಲಿ ಯಾವ ಥರ? ಈ ಥರ. ಈ ಪೆಮ್ಡಾಸ್ ರೂಲಲ್ಲಿ ಫಸ್ಟು ಪ್ಯಾರಾಂಥಿಸಿಸ್ ನೋಡಬೇಕು, ಎಲ್ಲೂ ಬ್ರ್ಯಾಕೆಟ್ ಇಲ್ಲ. ಎಕ್ಸ್ಪೋನೆಂಟ್ ಅಂದರೆ ಸ್ಕ್ವೇರು, ಕ್ಯೂಬು, ಅದು ಎಲ್ಲೂ ಇಲ್ಲ. ಇವಾಗ ಯಾವುದು? ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗು. ಇಲ್ಲಿ ಗುಣಿಸೋದೈತೆ, ಹಂಗಾಗಿ ಅದನ್ನು ಫಸ್ಟ್ ಮಾಡಬೇಕು, ಒಂದೇ ಸಿಂಬಲ್ ಇರೋದು. ಇನ್ನು ಕೂಡೋದು, ಕಳೆಯೋದು ಅದು ನೆಕ್ಸ್ಟ್ ಇಂಪಾರ್ಟೆನ್ಸು. ಈಗ ಗುಣಿಸೋದಿರೋದ್ರಿಂದ ಅದನ್ನು ಫಸ್ಟ್ ಕ್ಲಿಯರ್ ಮಾಡಬೇಕು. 3 ಟೈಮ್ಸ್ ಆಫ್ 2 ಅಂದರೆ 3 2 3 2 6. ಇದು ಮೈನಸ್ ಹಂಗೆ ಉಳೀತು, +1. ಈಗ ಕಳೆಯೋದು ಕೂಡೋದಾಯ್ತು, ಅದು ಈಕ್ವಲ್ ಇಂಪಾರ್ಟೆನ್ಸು. ಈಕ್ವಲ್ ಇಂಪಾರ್ಟೆನ್ಸ್ ಇದ್ದಾಗ ಎಡಗಡೆಯಿಂದ ಬಲಗಡೆ ತನಕ ಮಾಡಬೇಕು. 10 - 6 4. 4 + 1 5. ಅಲ್ಲಿಗೆ ಟೋಟಲ್ ಉತ್ತರ ಎಷ್ಟಾಯ್ತು ಇದ್ರದ್ದು? ಪೂರ್ತಿ ಪ್ರಾಬ್ಲಮ್ದು 5. ಅದೇ ಥರ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟವ್ರೆ. ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟವ್ರೆ? 8 + 2 + 3. 8 + 2 + 3 ಟೈಮ್ಸ್ ಆಫ್ 4. ಇವಾಗ ಹೆಂಗೆ ಮಾಡೋದು ಅಂದರೆ, ಇವಾಗಲೂ ಅದೇ ಸೇಮು ಪೆಮ್ಡಾಸ್ ರೂಲೇ ಉಪಯೋಗಿಸ್ಬೇಕು. ಈ ಪೆಮ್ಡಾಸ್ ರೂಲಲ್ಲಿ ಯಾವ ಥರ ಅಂದರೆ, ಅದೇ ಥರ ಏನು ಫಸ್ಟು ಇದನ್ನು ಮಾಡಬೇಕು. 8 + 2 ಟೈಮ್ಸ್ +3. 8 ಡಿವೈಡೆಡ್ ಬೈ 2, ಇದು ಪ್ಲಸ್ ಅಲ್ಲ. 8 ಡಿವೈಡೆಡ್ ಬೈ 2 +3 ಇಂಟು 4. ಇವಾಗ ಫಸ್ಟ್ ಪ್ಯಾರಾಂಥಿಸಿಸ್ ನೋಡಬೇಕು, ಪ್ಯಾರಾಂಥಿಸಿಸ್ ಎಲ್ಲೂ ಇಲ್ಲ. ಆಮೇಲೆ ಇದು ನೋಡಬೇಕು, ಯಾವುದು? ಎಕ್ಸ್ಪೋನೆಂಟ್ಗಳು ಎಲ್ಲೂ ಇಲ್ಲ. ಇವಾಗ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗು. ಇಲ್ಲಿ ಗುಣಿಸೋದೈತೆ, ಇಲ್ಲಿ ಭಾಗ ಮಾಡೋದೈತೆ. 2 ಈಕ್ವಲ್ ಇಂಪಾರ್ಟೆನ್ಸ್ ಆದಾಗೇನು ಇಲ್ಲಿ ರೌಂಡ್ ಹಾಕಿರೋದು ಅಂದರೆ ಈಕ್ವಲ್ ಇಂಪಾರ್ಟೆನ್ಸು. ಎಡಗಡೆಯಿಂದ ಬಲಗಡೆ ಮಾಡಬೇಕು, ಫಸ್ಟ್ ಇದು ಸಿಗೋದು ಡಿವೈಡ್ ಮಾಡೋದು. ಹಂಗಾಗಿ ಇದನ್ನು ಫಸ್ಟ್ ಮಾಡಬೇಕು. 8/2 ಅನ್ನೋದು 8/2 +3 ಇಂಟು 4. ಇದು ನಿಂಗೆ ಡಿವೈಡ್ ಹೊಡಿಬೇಕು, 2 1 2 4 8 ಅಂತ. ಇವಾಗ ಎಷ್ಟಾಯಿತು? 4 + 3 ಇಂಟು 4. ನೆಕ್ಸ್ಟ್ ಇವಾಗ ಇದು ಮಾಡಬೇಕು, ಗುಣಿಸೋದನ್ನ, ಮಲ್ಟಿಪ್ಲೈಯಿಂಗ್ನ. 3 ಇಂಟು 4. 3 4 ಎಷ್ಟು? 12. 4 + 12 ಅಂದರೆ 16. ಈ 16 ಇದ್ರ ಟೋಟಲ್ ಉತ್ತರ. ಅಷ್ಟು ಪ್ರಾಬ್ಲಮ್ದೆಲ್ಲ ಆದಮೇಲೆ ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್, ಲಾಸ್ಟ್ ಪ್ರಾಬ್ಲಮ್ಮು. ಈ ಪ್ರಾಬ್ಲಮಲ್ಲಿ ಏನಂತ ಕೊಟ್ಟವ್ರೆ? 6 + 4 ಡಿವೈಡೆಡ್ ಬೈ 2. 6 + 4 ಡಿವೈಡೆಡ್ ಬೈ 2 -3. ಇದಿಷ್ಟು. ಇವಾಗಲೂ ಅದೇ ಥರ ಪೆಮ್ಡಾಸ್ ರೂಲ್ ಅಂತ ಉಪಯೋಗಿಸ್ಬೇಕು. ಪೆಮ್ಡಾಸ್ ರೂಲ್ ಅಂತ ಉಪಯೋಗಿಸಿದಾಗ ಇವಾಗಲೂ ಅಷ್ಟೇ, ಫಸ್ಟು ಪ್ಯಾರಾಂಥಿಸಿಸ್ ನೋಡಬೇಕು, ಬ್ರ್ಯಾಕೆಟು.
ಇಲ್ಲಿ ಯಾವುದು ಬ್ರ್ಯಾಕೆಟ್ ಇಲ್ಲ. ಎಕ್ಸ್ಪೊನೆಂಟು ಇಲ್ಲಿ ಯಾವುದು ಎಕ್ಸ್ಪೊನೆಂಟ್ಗಳು ಇಲ್ಲ. ನೆಕ್ಸ್ಟ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಮಾಡಬೇಕು. ಇಲ್ಲಿ ಗುಣಿಸೋದು ಬಾಗಿಸೋದು ಈಕ್ವಲ್ ಇಂಪಾರ್ಟೆನ್ಸು, ಇಲ್ಲ ಐತೆ ಭಾಗ ಮಾಡೋದು ಡಿವೈಡಿಂಗು. ಇನ್ನು 2 ಪ್ಲಸ್ಸು ಮೈನಸ್ಸು ನೆಕ್ಸ್ಟ್ ಇಂಪಾರ್ಟೆನ್ಸ್ ಅದು. ಹಂಗಾಗಿ ಇದನ್ನು ಫಸ್ಟ್ ಮಾಡಬೇಕು. 4/2 ಅನ್ನೋದು 6 ಪ್ಲಸ್ 4/2 ಮೈನಸ್ 3. ಇದನ್ನು 2 ಒಂದ್ಲಿ 2 2ಲಿ 4 ಅಂತ ಮಾಡಬೇಕು. 6 ಪ್ಲಸ್ 2 ಮೈನಸ್ 3. ಇವಾಗ ಕೂಡೋದು ಕಳೆಯೋದಾಯಿತು. 2 ಈಕ್ವಲ್ ಇಂಪಾರ್ಟೆನ್ಸು ಎಡಗಡೆಯಿಂದ ಬಲಗಡೆ ಮಾಡಬೇಕು. 6 ಪ್ಲಸ್ 2 8, 8 ಮೈನಸ್ 3 5. ಅಲ್ಲಿಗಿದ್ರೆ ಟೋಟಲ್ ಉತ್ತರ ಎಷ್ಟು? 5. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತೀನಿ, ಅದನ್ನು ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಎಷ್ಟು ಉತ್ತರ ಅಂತ. ಅದೇನಂತ ಕೊಟ್ಟವ್ರೆ, 2 ಇಂಟು ಬ್ರ್ಯಾಕೆಟಲ್ಲಿ 3 ಪ್ಲಸ್ 5 ಈ ಥರ ಕೊಟ್ಟವ್ರೆ. ಇದ್ರದ್ದು ಉತ್ತರ ಎಷ್ಟು ಅಂತ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆವಾಗ ಬಾಯ್.